ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಇಂಟರ್ವ್ಯೂವಲ್ಲೂ ಕೂಡ ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಂಡು ಬಂದಿದ್ದೀರಿ. ಇವಾಗ ಸರ್ದಿ ನೀವು ಹೇಳಬೇಕು ಸಿನಿಮಾ ಹೇಗೆ ಬಂದಿದೆ ಏನು ಅನ್ನೋದು ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಒಂದು ಮೂವಿ ನಾವು ಮಾಡಿದ್ದೀರಿ. ಜನಗಳು ಇಷ್ಟಪಟ್ಟು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀನೋ ಅಷ್ಟು ಕಡೆನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವು ಅತ್ಯುತ್ತಮ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೀವು ನೋಡಿ. ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜನಗಳು ಕೈ ಹಿಡಿತಾರೋ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ಮ ನಂಬಿಕೆ ಇದೆ. ಹಾಗಾಗಿ ದಯಮಾಡಿ ಹತ್ತಿರ ಥಿಯೇಟರ್ಗಳಲ್ಲಿ ಎಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ಕೊಂತ ಇದ್ದೀವಿ. ಒಂದು ಕಂಟೆಂಟ್ ಅಂತೀರಿ, ಕಂಟೆಂಟ್ ಇರೋ ಸಿನಿಮಾ ನಾವು ಮಾಡಿದೀವಿ. ಒಂದು ಒಳ್ಳೆ ಕತೆ ಇದೆ. ನೀವೆಲ್ಲರೂ ಥಿಯೇಟರ್ ಬಂದು ನೋಡೋದು ಅದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಎಲ್ಲ ಕಂಟೆಂಟ್ ಮಲಯಾಳಂ ಮೂವಿ, ತಮಿಳ್ ಮೂವಿ ಅಂತಾರೆ. ಮಲಯಾಳಂ ತಮಿಳ್ ಮೂವಿ ತರ ನಮ್ಮಲ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಬಂದಿದೆ. ವಿಧಾ ಡೈರೆಕ್ಟರ್ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ. ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ದಯಮಾಡಿ ಹತ್ತಿರದಲ್ಲಿರೋ ನೀವು ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಮತ್ತೆ ಕೇಳ್ಕೊತೀನಿ. ಒಂದು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾಮಿಡಿಯನ್ನ ಈ ರೇಂಜ್ ತೋರಿಸಿದ್ರೆ, ಒಂದು ಒಳ್ಳೆ ಕತೆ ಮಾಡಿದಿರಾ. ನೀವು ಒಳ್ಳೆ ಕತೆಗಾರರು, ಒಳ್ಳೆ ನಿರ್ದೇಶಕರು. ಮುಂದೊಂದು ಸಿನಿಮಾ, ಇನ್ನೊಂದು ಸಿನಿಮಾ ನನಗೆ ಮಾಡಿ ಕಟ್ಲೆ ಆದ್ಮೇಲೆ 10 ಸಿನಿಮಾ ನಿಮ್ಗೆ ಸಿಗುತ್ತೆ. ಆ ಥರ ಒಂದು ಒಳ್ಳೆ ಕತೆ ಮಾಡಿದಿರಾ. ಥ್ಯಾಂಕ್ ಯು ಸರ್. ನನಗೆ ಇನ್ನೊಂದು ಲೆವೆಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.